ಸಣ್ಣ ಹಳ್ಳಿಯಲ್ಲಿ ರಾಮಯ್ಯ ಎಂಬ ರೈತ ತನ್ನ ಕುಟುಂಬದೊಂದಿಗೆ ಸಂತೋಷವಾಗಿ ಜೀವನ ನಡೆಸುತ್ತಿದ್ದನು. ಅವನಿಗೆ ಶ್ಯಾಮ ಮತ್ತು ಸೋಮು ಎಂಬ ಇಬ್ಬರು ಮಕ್ಕಳು ಇದ್ದರು. ದೊಡ್ಡ ಮಗ ರಾಮ್ ಓದಿನಲ್ಲಿ ತುಂಬ ಚುರುಕಾಗಿದ್ದನು. ಓದು ಮುಗಿದ ನಂತರ ಅವನು ಬೆಂಗಳೂರಿನಲ್ಲಿ ಒಳ್ಳೆಯ ಕೆಲಸಕ್ಕೆ ಸೇರಿದ್ದನು. ಚಿಕ್ಕ ಮಗ ಸೋಮು ಹಳ್ಳಿಯಲ್ಲೇ ಉಳಿದು ತನ್ನ ತಂದೆಯೊಂದಿಗೆ ಕೃಷಿ ಕೆಲಸ ಮಾಡುತ್ತಿದ್ದನು. ಅವನು ಪ್ರತಿದಿನ ಹೊಲಕ್ಕೆ ಹೋಗಿ ತಂದೆಗೆ ಸಹಾಯ ಮಾಡುತ್ತಿದ್ದನು. ಕೆಲವು ವರ್ಷಗಳ ನಂತರ ಹಳ್ಳಿಯಲ್ಲಿ ಮಳೆಯ ಕೊರತೆ ಉಂಟಾಯಿತು. ಇದರಿಂದ ಬೆಳೆಗಳು ಒಣಗತೊಡಗಿದವು. ರಾಮಯ್ಯ ಮತ್ತು ಸೋಮು ತುಂಬಾ ಚಿಂತಿತರಾದರು. ಬೆಳೆ ಉಳಿಸಿಕೊಳ್ಳುವುದು ಅವರಿಗೆ ದೊಡ್ಡ ಸವಾಲಾಯಿತು. ಈ ವಿಷಯವನ್ನ ತಿಳಿದ ರಾಮ್ ಬೆಂಗಳೂರಿನಿಂದ ತನ್ನ ಊರಿಗೆ ಬಂದನು. ಕುಟುಂಬದ ಸಮಸ್ಯೆಯನ್ನು ಪರಿಹರಿಸಲು ಅವನು ನಿರ್ಧರಿಸಿದನು. ಮಗನನ್ನು ನೋಡಿದ ತಂದೆ ತಾಯಿ ಸಂತೋಷಪಟ್ಟರು. ಸೋಮುನಿಗೂ ತನ್ನ ಅಣ್ಣ ಬಂದಿದ್ದಕ್ಕೆ ಖುಷಿಯಾಯಿತು. ಮರುದಿನ ಬೆಳಿಗ್ಗೆ ಶ್ಯಾಮ ತಂದೆ ಮತ್ತು ಸೋಮುನೊಂದಿಗೆ ಹೊಲಕ್ಕೆ ಹೋದನು. ಹೊಲದ ಸ್ಥಿತಿಯ ನೋಡಿ ಅವನಿಗೂ ಬೇಸರವಾಯಿತು. ರಾಮ್ ತನ್ನ ತಂದೆಯನ್ನು ಕೇಳಿದನು, ಅಪ್ಪ, ನೀವು ಈ ಸಮಸ್ಯೆಯ ಬಗ್ಗೆ ನನಗ್ಯಾಕೆ ಹೇಳಲಿಲ್ಲ? ರಾಮಯ್ಯ ಉತ್ತರಿಸಿದನು, ನೀನು ನಗರದಲ್ಲಿ ಕೆಲಸ ಮಾಡುತ್ತಿದ್ದೀಯ. ನಿನ್ನನ್ನು ತೊಂದರೆಪಡಿಸಲು ಇಷ್ಟಪಡಲಿಲ್ಲ. ಶ್ಯಾಮ ಹೇಳಿದನು, ಅಪ್ಪ, ಇಲ್ಲಿನ ಪರಿಸ್ಥಿತಿ ಬಹಳ ಹದಗೆಟ್ಟು ಹೋಗಿದೆ. ನಾನು ಕೂಡ ಇಲ್ಲೇ ಇದ್ದು ನಿಮ್ಮ ಜೊತೆ ಕೆಲಸ ಮಾಡುತ್ತೇನೆ ಎಂದನು. ರಾಮಯ್ಯ ಹೇಳಿದನು, ಆಯ್ತು ಸರಿ, ಇಲ್ಲೇ ಕೆಲಸ ಮಾಡು ಎಂದನು. ರಾಮಯ್ಯ ಮತ್ತು ಶ್ಯಾಮ, ಸೋಮ ಮೂವರು ದಿನಲೇ ಬೆಳಗ್ಗೆ ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತಿದ್ದರು. ಇದೇ ಥರ ಮೂವರು ದಿನ ಕಷ್ಟಪಟ್ಟು ದುಡಿಯುತ್ತಿದ್ದರು. ಇದೇ ಥರ ದಿನ ಕಲಿತಾ 3 ತಿಂಗಳಾಯಿತು. ಹೊಲದಲ್ಲಿ ಮೆಕ್ಕೆಜೋಳ ಮತ್ತು ಹೂಕೋಸು ತುಂಬ ಚೆನ್ನಾಗಿ ಬೆಳೆದು ನಿಂತಿದ್ದವು. ಇದನ್ನು ನೋಡಿದ ರಾಮಯ್ಯನಿಗೆ ತುಂಬ ಖುಷಿಯಾಯಿತು. ಅವರು ಅದನ್ನು ಮಾರಿ ಬಹಳ ಹಣ ಗಳಿಸಿದ್ರು. ಆದ್ದರಿಂದ ಒಂದು ಹೊಸ ಮನೆ ಕೂಡ ಕಟ್ಟಿಸಿದ್ರು. 1 ವರ್ಷದ ನಂತರ ಶ್ಯಾಮನಿಗೆ ಮದುವೆ ಮಾಡಿದ್ರು. ಹೀಗೆ ಹೊಲದಲ್ಲಿ ಕೆಲಸ ಮಾಡುತ್ತಾ ಕಾಲ ಕಳೆದ್ರು.